ಹೇಳ್ತಾ ಇದ್ದೀನಿ, ಒಂದು 280 ಗಾಡಿ ಕೊಡ್ತೀನಿ ಸರ್. Okay. 240 ಲೋನೇ ಮಾಡಿಸ್ತೀನಿ. ಎರಡು- ಒಂದು 540 ಹೇಳ್ತಾ ಇದ್ದೀನಿ, ಒಂದು 520 ಕೊಡ್ತೀನಿ ಸರ್. 5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. ಅಲ್ಲಿಗೆ 20,000 ಡೌನ್ ಪೇಮೆಂಟ್, 4 ಹೊಸ ಟೈರ್ ಹಾಕ್ಸಿ ಕೊಡ್ತೀನಿ ಸರ್. 40,000 ಡೌನ್ ಪೇಮೆಂಟ್ ಗೆ, ಅದು ಕೂಡ ಬಲೆರೋ. ಇದು 6.5 ಹೇಳ್ತಾ ಇದ್ದೀನಿ ಸರ್. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದು 6.30 ಕೊಟ್ಬಿಡ್ತೀನಿ ಸರ್. 6 ಲಕ್ಷ ಲೋನೇ ಮಾಡಿಸ್ತೀನಿ ಸರ್. ಅಲ್ಲಿ 30,000 ಡೌನ್ ಪೇಮೆಂಟ್, 30,000 ಡೌನ್ ಪೇಮೆಂಟ್ ತಗೊಂಡ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಜನಗಳು ಬಂದು ಗಾಡಿ ನೋಡಿದ್ರೆ ಅವ್ರಿಗೆ ಹುಚ್ಚಿಡಿದ್ ಬಿಡ್ಬೇಕು ಸರ್. ಅವು ಹುಚ್ಚಿಡಿಯೋ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. ಗಾಡಿ ಮುಂದ್ಗಡೆ ನಾನು ಏನ್ ರೈಟ್ ಹೇಳಿದ್ದೀನಿ, ಮುಂದ್ಗಡೆ ಬಂದ್ಬಿಟ್ರೆ ಫುಲ್ ಕ್ಯಾಶ್ ಬಂದ್ರೆ ಹೆಚ್ಚು ಕಡಿಮೆ ಕೊಟ್ಬಿಡ್ತೀನಿ ಸರ್. 2010 ಇದು. ಇದು 140 ಹೇಳ್ತಾ ಇದ್ದೀನಿ, 130 ಕೊಡ್ತೀನಿ ಸರ್. 4 ಬೋಲ್ಟ್ ಸರ್. ಅಶೋಕ್ ಲೇಲ್ಯಾಂಡ್ ದೋಸ್ತು. ಅಶೋಕ್ ಲೇಲ್ಯಾಂಡ್ ದೋಸ್ತು 4 ಬೋಲ್ಟ್ ಇದು. ಓಕೆ, ಅಲ್ಲಿ 30,000 ಡೌನ್ ಪೇಮೆಂಟ್, 30,000 ಡೌನ್ ಪೇಮೆಂಟ್ ತಗೊಂಡು 30,000 ಡೌನ್ ಪೇಮೆಂಟ್ ಇದ್ರೆ 30,000 ಸಾಕು. ಡೌನ್ ಪೇಮೆಂಟ್ ತಂದ್ರೆ ಮಾಡಿಸ್ಕೊಟ್ಬಿಡ್ತೀನಿ. ಇದಕ್ಕೆ 240 ಹೇಳ್ತೀನಿ, ಒಂದು 235 ಕೊಡ್ತೀನಿ ಸರ್. ಫ್ರೆಶ್ ಡಾಕ್ಯುಮೆಂಟ್ಸ್ ಸರ್. ಇದು 6.5 ಕೊಡ್ತೀನಿ ಸರ್. ಫೈನಲ್ 6.5ಗೆ 6.5 ಕೊಡ್ತೀನಿ ಸರ್. 23 ಮಾಡಲ್ ಸರ್ ಇದು. ಲೋನ್ ಎಷ್ಟವರೆಗೆ ಆಗ್ಬೋದು? ಲೋನ್ 6 ಲಕ್ಷ ಲೋನೇ ಮಾಡಿಸ್ತೀನಿ ಸರ್. 50,000 ಡೌನ್ ಪೇಮೆಂಟ್, 50,000 ಡೌನ್ ಪೇಮೆಂಟ್ ತಂದ್ರೆ ಮಾಡಿಸ್ಕೊಡ್ತೀನಿ ಸರ್. 590 ಕೊಡ್ತೀನಿ ಸರ್. 590ಗೆ 5.5 ಲೋನೇ ಮಾಡಿಸ್ಕೊಡ್ತೀನಿ ಸರ್. ಅಲ್ಲಿ 40,000 ಡೌನ್ ಪೇಮೆಂಟ್ ಅಲ್ಲಿ ಖಂಡಿತ ಸರ್. ಇದು 6.70 ಹೇಳ್ತೀನಿ, ಒಂದು 6.60 ಕೊಡ್ತೀನಿ ಸರ್. 6.60ಗೆ 6.20 ಲೋನೇ ಮಾಡಿಸ್ತೀನಿ ಸರ್. ಇದಕ್ಕೆ 40,000 ರಿಂದ 60,000 ಡೌನ್ ಪೇಮೆಂಟ್. 40,000 ರಿಂದ 60,000 ಡೌನ್ ಪೇಮೆಂಟ್ ತರಬೇಕು. ಗೂಡ್ಸ್ ಗಾಡಿ ಹುಡುಕ್ತಿರೋರಿಗೆ ಈ ವಿಡಿಯೋ ಅಂತಾನೆ ಹೇಳ್ಬೋದು. ಮೈಸೂರು ಕಮರ್ಷಿಯಲ್ ಮೋಟಾರ್ಸ್ ಅನ್ನೋ ಒಂದು ಶೋರೂಮ್ ಬಂದಿದ್ದೀನಿ. ನಿಮ್ಗೆ ಯಾವ್ದು ಬೇಕು, ಅಶೋಕ್ ಲೇಲ್ಯಾಂಡ್ ಬೇಕಾ, ಯಾವ ಗೂಡ್ಸ್ ಗಾಡಿಗಳು ಬೇಕು, ಪ್ರತಿಯೊಂದು ಕೂಡ ಸಿಗುತ್ತೆ. ಅದರಲ್ಲೂ ಕೂಡ ಅಶೋಕ್ ಲೇಲ್ಯಾಂಡ್ ಯೂಜ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ನಿಮಗೆ ವಿತ್ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ. ಇದು ಬಂದು ನಿಮಗೆ ಮೈಸೂರು ರಿಂಗ್ ರೋಡ್ ಹತ್ರ ಇರುತ್ತೆ. ಅಂದ್ರೆ ನಿಮಗೆ ಕೊಲಂಬಿಯಾ ಏಷ್ಯಾ, ಅಂದ್ರೆ ಈಗಿನ ಮಣಿಪಾಲ್ ಹಾಸ್ಪಿಟಲ್ ಇಂದ ಸ್ವಲ್ಪ ಮುಂದೆ ಬಂತು ಅಂದ್ರೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲೇ ಸರ್ವಿಸ್ ರೋಡ್ ಅಲ್ಲಿ ಇರುವಂತದ್ದು. ಇಲ್ಲಿ ತುಂಬಾನೇ ಯೂಜ್ ಕಲೆಕ್ಷನ್ಸ್ ಇರುತ್ತೆ. ಏನ್ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ಎಷ್ಟು ಲೋನ್ ಆಗುತ್ತೆ, ಮತ್ತೆ ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಕೂಡ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಸರ್, ನಿಮ್ಮ ಶೋರೂಮ್ ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ? ಸರ್, ನನ್ ಬಂದ್ಬಿಟ್ಟು ಈ ಕಡೆಯಿಂದ ಬಂದ್ರೆ ಕೊಲಂಬಿಯಾ ಸಿಗ್ನಲ್ ತಿರುಗಿದ್ರೆ ನೆಕ್ಸ್ಟ್ ಸಿಗ್ನಲ್ ನಂದೇ ಸಿಗೋದು. 55 ಆಟೋ ಇದೆ. ಆಟೋ ಇಂದ ಒಂದು 100-150 ಮೀಟರ್ ಮುಂದ್ಗಡೆ ಬಂದ್ರೆ ನನ್ನ ಆಫೀಸ್ ಇದೆ ಸರ್. ಓಕೆ, ಸೊ ನೀವು ನೋಡ್ತಾ ಬದಿಲ್ ಒಂದು ಟ್ರಾಫಿಕ್ ಸಿಗ್ನಲ್ ಇರುತ್ತೆ. ಟ್ರಾಫಿಕ್ ಸಿಗ್ನಲ್ ಲೆಫ್ಟ್ ಸೈಡ್ ಅಲ್ಲೇ ಈ ಒಂದು ಶೋರೂಮ್ ಇರುವಂತದ್ದು. ಸರ್, ಈಗ ಎಷ್ಟು ಗಾಡಿಗಳಿದೆ ಸರ್ ಇವತ್ತು ನಿಮ್ಮ ಹತ್ರ? ಸರ್, ನನ್ನ ಹತ್ರ ಒಂದು 35 ಗಾಡಿ ಇದಾವೆ ಸರ್. ಲೋನ್ ಎಲ್ಲ ಆಗುತ್ತಾ? ಲೋನ್ ಖಂಡಿತ ಮಾಡಿಸ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀನಿ ಸರ್. ಸಿವಿಲ್ ಚೆನ್ನಾಗಿರ್ಬೇಕು, ಸ್ವಂತ ಮನೆ ಇರಬೇಕು ಸರ್. ಇದ್ರೆ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್, ಈಗ ಫಸ್ಟ್ ವೆಹಿಕಲ್ ಅಶೋಕ್ ಲೇಲ್ಯಾಂಡ್ ಯಾವ್ದು ಸರ್ ಇದು? ಸರ್, ಇದು 4 ಬೋಲ್ಟ್ ಸರ್. ಅಶೋಕ್ ಲೇಲ್ಯಾಂಡ್ ದೋಸ್ತು. ಅಶೋಕ್ ಲೇಲ್ಯಾಂಡ್ ದೋಸ್ತು 4 ಬೋಲ್ಟ್ ಇದು. 4 ಬೋಲ್ಟ್. ಹೌದು ಸರ್. ಮಾಡಲು LS 21 ಮಾಡಲ್ ಸರ್ ಇದು. ಓನರ್ ಎಷ್ಟಾಗಿದೆ ಇದು? ಸರ್, ಸಿಂಗಲ್ ಓನರ್ ಸರ್ ಇದು. ಎಷ್ಟು ಹೊಡಿರ್ಬೋದು ಸರ್ ಇದು? ಸರ್, 62,000 ಹೊಡೈತೆ ಸರ್. ಓಕೆ, ಡೀಸೆಲ್ ಸರ್, ಡೀಸೆಲ್ ವೇರಿಯಂಟ್ ಸರ್. ಓಕೆ, ಪಾಸಿಂಗ್ ಟನ್ ಎಷ್ಟು ಇರುತ್ತೆ ಇದ್ರದ್ದು? ಸರ್, ಇದು ಬಂದ್ಬಿಟ್ಟು 1800 kg ಇರ್ತದೆ ಸರ್ ಪಾಸಿಂಗ್ ಟನ್ನೇಜ್. ಓಕೆ, ಮೈಲೇಜ್ ಸರ್ ಇದು? ಮೈಲೇಜ್ 15 ರಿಂದ 16 ಬರ್ತದೆ ಸರ್. ಓಕೆ, ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್, ಇದಕ್ಕೆ ಬಂದ್ಬಿಟ್ಟು ನಾನು 6 ಲಕ್ಷ ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 6 ಲಕ್ಷ ಕೊಡ್ತೀನಿ ಸರ್. 590 ಕೊಡ್ತೀನಿ ಸರ್. 590ಗೆ 5.5 ಲೋನೇ ಮಾಡಿಸ್ಕೊಡ್ತೀನಿ ಸರ್. ಅಲ್ಲಿ 40,000 ಡೌನ್ ಪೇಮೆಂಟ್ ಅಲ್ಲಿ? ಖಂಡಿತ ಸರ್. ಓಕೆ, 40,000 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಅಶೋಕ್ ಲೇಲ್ಯಾಂಡ್ ದೋಸ್ತು LS ವೇರಿಯಂಟ್ ಕೂಡ ಸಿಗುತ್ತೆ. ನೆಕ್ಸ್ಟ್ ದೋಸ್ತ್ ಪ್ಲಸ್ LS K55 ಅಂದ್ರೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್. ಇದು ಮಾಡಲ್ಲ ಸರ್ ಇದು? ಸರ್, ಇದು ಬಂದ್ಬಿಟ್ಟು 22 ಮಾಡಲ್ ಸರ್. ಇದು 22 ಮಾಡಲ್ ಸರ್. ಓನರ್? ಸರ್, ಸಿಂಗಲ್ ಓನರ್ ಸರ್. ಇದನ್ನು ಎಷ್ಟು ಹೊಡಿದೆ ಸರ್ ಇದು? ಸರ್, ಇದು 1,04,000 ಓಡೈತೆ ಸರ್. ಜಿನ್ನೆನ್ ಸರ್. ಓಕೆ, ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್, ಇದು 6.5 ಹೇಳ್ತಾ ಇದ್ದೀನಿ ಸರ್. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದು 6.30 ಕೊಟ್ಬಿಡ್ತೀನಿ ಸರ್. 6 ಲಕ್ಷ ಲೋನೇ ಮಾಡಿಸ್ತೀನಿ ಸರ್. ಇದು ಅಲ್ಲಿ 30,000 ಡೌನ್ ಪೇಮೆಂಟ್. 30,000 ಡೌನ್ ಪೇಮೆಂಟ್ ತಗೊಂಡ್ರೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸಿವಿಲ್ ಚೆನ್ನಾಗಿರ್ಬೇಕು, ಸ್ವಂತ ಮನೆ ಇರಬೇಕು ಸರ್. ಓಕೆ, ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕಾಗುತ್ತೆ. ಸ್ವಂತ ಮನೆ ಇತ್ತು ಅಂದ್ರೆ ನಿಮ್ಗೆ ಆರಾಮಾಗಿ ಲೋನ್ ಆಗುತ್ತೆ. ಸೊ ನೆಕ್ಸ್ಟ್ ಸರ್, ಮತ್ತೊಂದು ಅಶೋಕ್ ಲೇಲ್ಯಾಂಡ್. ಸರ್, ಇದು 23 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಸರ್. 60,000 ಓಡಿದೆ ಸರ್ ಗಾಡಿ ಇದು. 60,000. ಇದು ಫ್ರೆಶ್ ಡಾಕ್ಯುಮೆಂಟ್ಸ್ ಬರ್ತದೆ. 4 ಹೊಸ ಟೈರ್ ಬರ್ತದೆ. ಇದು 6.80 ಹೇಳ್ತೀನಿ ಸರ್. 6.5 ಕೊಡ್ತೀನಿ ಸರ್. ಫೈನಲ್ 6.5 ಕೊಡ್ತೀನಿ ಸರ್. 23 ಮಾಡಲ್ ಸರ್ ಇದು. ಲೋನ್ ಎಷ್ಟವರೆಗೆ ಆಗ್ಬೋದು? ಲೋನ್ 6 ಲಕ್ಷ ಲೋನೇ ಮಾಡಿಸ್ತೀನಿ ಸರ್. 50,000 ಡೌನ್ ಪೇಮೆಂಟ್. 50,000 ಡೌನ್ ಪೇಮೆಂಟ್ ತಂದ್ರೆ ಮಾಡಿಸ್ಕೊಡ್ತೀನಿ ಸರ್. ಇದಕ್ಕೂ ಅಷ್ಟೇನಾ ಸರ್? ಸಿವಿಲ್ ಚೆನ್ನಾಗಿರ್ಬೇಕು, ಸ್ವಂತ ಮನೆ ಇರ್ಬೇಕು ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ದೋಸ್ತ್ LS. ಸರ್, ಇದು 23 ಮಾಡಲು ಸರ್. ಇದು ಸಿಂಗಲ್ ಓನರ್ ಸರ್. ಇದು ಓಕೆ, ಮೈಸೂರು ನಂಬರ್ ಸರ್. ಓಕೆ, K09. ಓಕೆ, ಓಡಿರೋ ಸರ್ ಇದು? ಇದು 70,000 ಓಡೈತೆ ಸರ್. ಓಕೆ, ಪ್ರೈಸ್ ಏನಿದೆ ಇದು? ಸರ್, ಇದು 6.70 ಹೇಳ್ತೀನಿ, ಒಂದು 6.60 ಕೊಡ್ತೀನಿ ಸರ್. 6.20 ಲೋನೇ ಮಾಡಿಸ್ತೀನಿ ಸರ್. ಇದಕ್ಕೆ 40,000 ರಿಂದ 60,000 ಡೌನ್ ಪೇಮೆಂಟ್. 40,000 ರಿಂದ 60,000 ಡೌನ್ ಪೇಮೆಂಟ್ ತರ್ಬೇಕು ಸರ್. ಇದಕ್ಕೂ ಸ್ವಂತ ಮನೆ ಇರಬೇಕು ಸರ್. ಸಿವಿಲ್ ಚೆನ್ನಾಗಿರ್ಬೇಕು ಸರ್ ಇದಕ್ಕೂ. ಓಕೆ, ನೆಕ್ಸ್ಟ್ ಸರ್ ಮತ್ತೊಂದು ಅಶೋಕ್ ಲೇಲ್ಯಾಂಡ್. ಸರ್, ಇದು ದೋಸ್ತ್ ಪ್ಲಸ್ ಸರ್. ಇದು ದೋಸ್ತ್ ಪ್ಲಸ್ ಮಾಡಲು 5 ಬೋಲ್ಟ್ ಸರ್. 19 ಮಾಡಲ್ ಸರ್ ಇದು. 5 ಬೋಲ್ಟ್. 5 ಬೋಲ್ಟ್ ಸರ್ ಇದು. ಓಕೆ, ಓಡಿರೋದು? ಸರ್, ಓಡಿರೋದು 1.5 ಲಕ್ಷ ಓಡೈತೆ ಸರ್. ಓಕೆ, ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್, ಇದು ಪ್ರೈಸ್ ಬಂದ್ಬಿಟ್ಟು 5.5 ಹೇಳ್ತಾ ಇದ್ದೀನಿ. ಒಂದು 5.30 ಕೊಡ್ತೀನಿ ಸರ್. ಇದು 5.30 ಕೊಡ್ತೀನಿ ಸರ್. ಲೋನ್ ಸರ್? 5 ಲಕ್ಷ ಲೋನೇ ಮಾಡಿಸ್ತೀನಿ ಸರ್. 30,000 ಡೌನ್ ಪೇಮೆಂಟ್. 30,000 ಡೌನ್ ಪೇಮೆಂಟ್. ಸಿವಿಲ್ ಚೆನ್ನಾಗಿರ್ಬೇಕು, ಸ್ವಂತ ಮನೆ ಇರ್ಬೇಕು ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ಮತ್ತೊಂದು ಗಾಡಿ ಯಾವ್ದು ಸರ್ ಇದು? ಸರ್, ಇದು ಟಾಟಾ ಎಸ್ ಸರ್. ಇದು ಟಾಟಾ ಎಸ್ ಟಾಟಾ ಎಸ್ ರಾಮನಗರ್ ರಿಜಿಸ್ಟರ್ಡ್ K42. ಓನರ್? ಇದು
ಓನರ್ 3 ಆಗವ್ರೆ ಸರ್. 3 ಆಗಿದೆ. 3 ಓನರ್ ಆಗವ್ರೆ. ಹ್ಮ್. ಇದರಲ್ಲಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ. FC ಪ್ರೆಸ್ ಮಾಡಿಸ್ಕೊಡ್ತೀನಿ. 2010 ಇದು. ಹ್ಮ್. ಇದು 140 ಹೇಳ್ತಾ ಇದ್ದೀನಿ, 130 ಕೊಡ್ತೀನಿ ಸರ್. 1,30,000ಕ್ಕೆ 1,30,000 ಕೊಡ್ತೀನಿ. ಬೇಕು ಅಂದ್ರೆ ಸೇಟ್ ಹತ್ರ ಒಂದು 60,000 ಲೋನ್ ಮಾಡಿಸ್ಕೊಡ್ತೀನಿ. 60,000 ಲೋನ್. 60,000 ಲೋನ್ ಮಾಡಿಸ್. ಓಕೆ, ನೆಕ್ಸ್ಟ್ ಸರ್. ಸರ್ ಇದು ಜೀತೋ ಸರ್. ಜೀತೋ ಜೀತೋ ಪ್ಲಸ್ K40. ಸರ್. ಇದು Okay. K40 ಸಿಂಗಲ್ ಓನರ್. ಇದೂನು ಹ್ಮ್. ಇದಕ್ಕೂ ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡಿಸ್ತೀನಿ. 4 ಹೊಸ ಟೈರ್ ಹಾಕ್ಸ್ತೀನಿ. ಒಂದು 3.5 ಹೇಳ್ತಾ ಇದ್ದೀನಿ, ಒಂದು 3.30 ಕೊಡ್ತೀನಿ ಸರ್. ಒಂದು 2.5 ಲೋನೇ ಮಾಡಿಸ್ಕೊಡ್ತೀನಿ ಸರ್. ಅಲ್ಲಿಗೆ 80,000 ಡೌನ್ ಪೇಮೆಂಟ್. 80,000 ಡೌನ್ ಪೇಮೆಂಟ್. ಮಾಡಲ್ ಯಾವ್ದಂದ್ರೆ ಇದು ಸರ್ 22. ಓಕೆ, ಪಾಸಿಂಗ್ ಟನ್ ಸರ್ ಇದ್ರದಲ್ಲ. ಸರ್ ಇದ್ರದೆಲ್ಲ ಒಂದು 758 kg ಅಷ್ಟು. ಮೈಲೇಜ್ ಸರ್? ಸರ್ ಮೈಲೇಜ್ 25 ಬರ್ತದೆ ಸರ್. ಇದು 25 ಬರುತ್ತೆ. 25 ಖಂಡಿತ 25 ಬರ್ತದೆ ಸರ್ ಮೈಲೇಜ್. ಓಕೆ, ಲೋನ್ ಇದಕ್ಕೆಲ್ಲ ಎಷ್ಟಂದ್ರೆ? ಲೋನ್ ಒಂದು 2.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. 2.5 ಲಕ್ಷ. 2.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್. ACHT ಸರ್ ಇದು 2011 ಸರ್. ಇದು ಓಕೆ, ಇದಕ್ಕೆ 2.40 ಹೇಳ್ತೀನಿ, ಒಂದು 2.35 ಕೊಡ್ತೀನಿ ಸರ್. ಫ್ರೆಶ್ ಡಾಕ್ಯುಮೆಂಟ್ಸ್ ಸರ್. ಇದು 2.35ಕ್ಕೆ 2.35 ಕೊಡ್ತೀನಿ. ಓಕೆ, ಮಾಡಲ್ ಯಾವ್ದಂದ್ರೆ? 2011 ಸರ್. 11. ಲೋನ್ ಆಗಲ್ಲ ಇದಕ್ಕೆ? ಲೋನ್ ಆಗಲ್ಲ ಸರ್. ಲೋನ್ Okay. ಬೇಕು ಅಂದ್ರೆ ಸೇಟ್ ಹತ್ರ ಒಂದು 50,000 ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಎಷ್ಟು ಹೊಡಿರ್ಬೋದು ಸರ್ ಇದು? ಸರ್ 1 ಲಕ್ಷ ಮೇಲೆ ಹೊಡೈತೆ ಸರ್. ಓಕೆ, ಅದು ಕೂಡ ಟಾರ್ಪಲಿನ್ ಬಾಡಿ. ಮತ್ತೊಂದು ಟಾಟಾ ಜಿಪ್ ಇರುತ್ತೆ, ಅದು ಕೂಡ KS09 ಅಂದ್ರೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2018 ಮಾಡಲು. Okay. 18, 19. ಹಾ. ಇದು ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಸರ್. 09 ಸಿಂಗಲ್ ಓನರ್ ಗಾಡಿ. ಇದಕ್ಕೆ 1,70,000 ಹೇಳ್ತಾ ಇದ್ದೀನಿ, 1.55 ಕೊಡ್ತೀನಿ ಸರ್ ಫೈನಲ್. 1.55ಕ್ಕೆ ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡಿಸಿ 1.55 ಕೊಡ್ತೀನಿ ಸರ್. ಓಕೆ, 1,55,000ಗೆ ನಿಮಗೆ ಟಾಟಾ ಜಿಪ್ ಕೂಡ ಸಿಗುತ್ತೆ. ಅದು ಕೂಡ ಮೈಸೂರು ಪಾಸಿಂಗು. ಬೇಕನ್ನೋರು ವಿಡಿಯೋ ಮೇಲೆ ಇರುವಂತ ನಂಬರ್ಗೆ ಕಾಲ್ ಮಾಡಬಹುದು. ಮತ್ತೊಂದು ಅಶೋಕ್ ಲೇಲ್ಯಾಂಡ್ K35 ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2016 ಮಾಡಲು ಸರ್. Okay. 4 ಓನರ್ ಆಗವ್ರೆ. ಹ್ಮ್. ಇದಕ್ಕೂ 4 ಹೊಸ ಟೈರ್ ಹಾಕ್ಸ್ತೀನಿ. ಫ್ರೆಶ್ ಡಾಕ್ಯುಮೆಂಟ್ಸ್ ಸರ್. 4.20 ಹೇಳ್ತೀನಿ, 4 ಲಕ್ಷಕ್ಕೆ ಕೊಡ್ತೀನಿ ಸರ್. 3.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಅಲ್ಲಿಗೆ 50,000 ಡೌನ್ ಪೇಮೆಂಟ್. ಹೌದು ಸರ್. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಈ ಅಶೋಕ್ ಲೇಲ್ಯಾಂಡ್ ವೆಹಿಕಲ್ ಕೂಡ ಸಿಗುತ್ತೆ. ಸೊ ಮತ್ತೊಂದು ಸರ್ ಬ್ಲೂ ಕಲರ್ದು. ಸರ್ ಇದು ಬಂದ್ಬಿಟ್ಟು 22 ಮಾಡಲು ಸರ್. ಬಡಾ ದೋಸ್ತು. ಬಡಾ ದೋಸ್ತು 22 ಮಾಡಲು. ಓಕೆ, ಇದು ಓನರ್ ಎಷ್ಟಾಗಿದೆ ಇದು? ಸರ್ ಸಿಂಗಲ್ ಓನರ್ ಗಾಡಿ ಸರ್. ಓಡಿರೋದು ಎಷ್ಟು ಓಡಿರ್ಬೋದು ಸರ್ ಸರ್ ಇದು? ಓಡಿರೋದು 70,000 ಹೊಡೈತೆ ಸರ್. ಓಕೆ, 70,000 ಕಿಲೋಮೀಟರ್ ಡ್ರಿವನ್. ಸೊ ನಾನು ನಿಮಗೆ ಬಾಡಿ ಎಲ್ಲಾನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಏನ್ ಪ್ರೈಸ್ ಇದೆ ಇದು? ಸರ್ ಇದು 7 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಒಂದು 6.80 ಕೊಟ್ಬಿಡ್ತೀನಿ ಸರ್. ನಿಮ್ ಚಾನಲ್ ಮುಖಾಂತರ ಬಂದ್ರೆ 6.80ಕ್ಕೆ 6.80 ಕೊಡ್ತೀನಿ ಸರ್. ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡಿಸಿ ಕೊಡ್ತೀನಿ ಸರ್. ಓಕೆ, ಲೋನು ಸರ್ ಇದಕ್ಕೆ? ಲೋನು 6.5 ಲೋನೇ ಮಾಡಿಸ್ತೀನಿ ಸರ್. ಓಕೆ, ಅಲ್ಲಿ 30,000 ಡೌನ್ ಪೇಮೆಂಟ್. 30,000 ಡೌನ್ ಪೇಮೆಂಟ್ ತಗೊಳ್ಳಿ ಸರ್, ಮಾಡಿಸ್ಕೊಡ್ತೀನಿ. ಓಕೆ, ಅದು ಕೂಡ i4 LS. ಓಕೆ, ಮತ್ತೊಂದು ಸರ್ ಈ ವೆಹಿಕಲ್? ಸರ್ ಇದು 22ನೇ ಸರ್. ಓಕೆ, 22 ಮಾಡಲ್. ಓನರು? ಸರ್ ಇದು ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗೈತೆ. ಮಂಡ್ಯ ಪಾಸಿಂಗ್ ಗಾಡಿ ಸರ್ ಇದು. ಮಂಡ್ಯ ಪಾಸಿಂಗ್ ಹಾ. ಬಡಾ ದೋಸ್ತು. ಬಡಾ ದೋಸ್ತು ಮಂಡ್ಯ ಪಾಸಿಂಗ್. ಹ್ಮ್. ಇದಕ್ಕೆ 7.5 ಹೇಳ್ತಾ ಇದ್ದೀನಿ, ಒಂದು 7.30 ಕೊಡ್ತೀನಿ ಸರ್. 7,30,000ಕ್ಕೆ. ಹಾ ಸರ್. ಲೋನು ಸರ್? ಲೋನ್ 7 ಲಕ್ಷ ಲೋನೇ ಮಾಡಿಸ್ತೀನಿ ಸರ್. 30,000 ಡೌನ್ ಪೇಮೆಂಟ್ ಇದ್ರೆ 30,000 ಸಾಕು. ಡೌನ್ ಪೇಮೆಂಟ್ ತಂದ್ರೆ ಅದು ಮಾಡಿಸ್ಕೊಟ್ಬಿಡ್ತೀನಿ ಕೂಡ ಎಲ್ಲಾ ದೋಸ್ತ್ ಗಾಡಿಗಳು ನಿಮ್ಮ ಹತ್ರ ಸಿಗುತ್ತೆ. ಎಲ್ಲಾ ಗಾಡಿನೂ ಸಿಗ್ತದೆ ಸರ್. ಓಕೆ, ಕಂಡೀಷನ್ ಎಲ್ಲ ಹೆಂಗಿರುತ್ತೆ ಸರ್ ನಿಮ್ಮ ಹತ್ರ? ಸರ್ ಎಲ್ಲಿ ಬೇಕಾದ್ರೂ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಸರ್. ₹1 ಕೆಲಸ ಇದ್ರೆ ನಾನು ಮಾಡಿಸ್ಕೊಡ್ತೀನಿ ಸರ್. ಓಕೆ, ಅಲ್ಲಿ ಖರ್ಚಿಲ್ದರೆ ಗಾಡಿಗಳು ಕೊಡ್ತೀರಾ? ಖರ್ಚಿಲ್ಲದ ಗಾಡಿಗಳು ಸರ್. ಎಲ್ಲಿ ಬೇಕಾ ಯಾವ ಫೋರ್ಮೆನ್ ಹತ್ರನೂ ತಗೊಂಡೋಗಿ ತೋರಿಸ್ಕೊಳ್ಳಿ. ಏನಾರು ಖರ್ಚಿದ್ರೆ ನಾನು ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಅಶೋಕ್ ಲೇಲ್ಯಾಂಡ್ ಇದು i4 LS ದೋಸ್ತು. ಸರ್ ಇದೂನು ಬಡಾ ದೋಸ್ತೇನೆ ಸರ್. ಬಡಾ ದೋಸ್ತು. ಇದು ಬಡಾ ದೋಸ್ತೇನೆ. ಹ್ಮ್. ಇದು 22, 23 ಸರ್. ಇದು ಓಕೆ, 22, 23. 22, 23 ಸರ್. ಸಿಂಗಲ್ ಓನರ್. ಹ್ಮ್. ಇದು ಬಂದ್ಬಿಟ್ಟು ಲೋಡ್ ಬಾಡಿ ಕಟ್ಸಿಲ್ಲ ಸರ್. ಪೈಪ್ ಸೆಟ್ ಎಲ್ಲ ಕಟ್ಸಿ ಹ್ಮ್. ನಿಮ್ಗೆ ಒಂದು 7.5 ಹೇಳ್ತೀನಿ ಸರ್. ಒಂದು 7.20 ಗಾಡಿ ಕೊಡ್ತೀನಿ ಸರ್. ಇದು 7,20,000ಕ್ಕೆ 7 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಅಲ್ಲಿಗೆ 20,000 ಡೌನ್ ಪೇಮೆಂಟ್. 20,000 ಡೌನ್ ಪೇಮೆಂಟ್ ತಗೊಳ್ಳಿ ಸರ್. ಸಿವಿಲ್ ಚೆನ್ನಾಗಿರ್ಬೇಕು, ಸ್ವಂತ ಮನೆ ಇರ್ಬೇಕು ಸರ್. ಇದ್ರೆ ಮಾಡಿಸ್ಕೊಡ್ತೀನಿ. ಎಷ್ಟು ಹೊಡಿರ್ಬೋದು ಸರ್ ಇದು? ಸರ್ ಇದು 66,000 ಹೊಡೈತೆ ಸರ್. 66,000. 66,000 ಹೊಡೈತೆ. ಓಕೆ, ನೆಕ್ಸ್ಟ್ ಸರ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ಕೇಳುವಂತ ಗಾಡಿ ಸರ್ ಬುಲೋರೋ 1.7 ಸರ್. ಇದು 1.7. 1.7. ಓಕೆ, ಇದು ಬಂದ್ಬಿಟ್ಟು 22 ಮಾಡಲ್ ಸರ್. ಇದು K40 ರಿಜಿಸ್ಟರ್ಡ್ ವೆಹಿಕಲ್. ಹೌದು ಸರ್. ಓನರು ಸರ್? ಸರ್ ಓನರ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ಹೊಡಿರ್ಬೋದು ಸರ್ ಇದು? ಸರ್ ಇದು 42,000 ಹೊಡೈತೆ ಸರ್. ಓಕೆ, 42,000 ಅಂದ್ರೆ 42,000 ಕಿಲೋಮೀಟರ್ ಡ್ರಿವನ್. ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್ ಇದು? ಸರ್ ಮೈಲೇಜ್ ಎಲ್ಲ ಇದು 12-13 ಸರ್. ಓಕೆ, ಪಾಸಿಂಗ್ ಟನ್? ಸರ್ ಪಾಸಿಂಗ್ ಟನ್ 1.80. ಓಕೆ, ಪ್ರೈಸ್ ಏನ್ ಹೇಳ್ತಾ ಇದೀರಿ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು ಇದಕ್ಕೆ 7.5 ಹೇಳ್ತಾ ಇದ್ದೀನಿ ಸರ್. 4 ಹೊಸ ಟೈರ್ ಹಾಕ್ಸ್ತೀನಿ. ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡಿಸ್ತೀನಿ. 8 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. 8.5 ಹೇಳ್ತಾ ಇದ್ದೀನಿ, ಒಂದು 8.40 ಕೊಡ್ತೀನಿ ಸರ್. 8.40ಕ್ಕೆ ಲೋನ್ 8 ಲಕ್ಷ ಆಗುತ್ತೆ. 40,000 ಡೌನ್ ಪೇಮೆಂಟ್ ತಗೊಳ್ಳಿ ಸರ್, ಗಾಡಿ ಮಾಡ್ಕೊಡ್ತೀನಿ. ಓಕೆ, 40,000 ಡೌನ್ ಪೇಮೆಂಟ್ಗೆ. ಅದು ಕೂಡ ಬಲೆರೋ. ನೆಕ್ಸ್ಟ್ ಸರ್ ಬಡಾ ದೋಸ್ತು. ಸರ್ ಬಡಾ ದೋಸ್ತ್ ಇದೂನು 23 ಮಾಡಲು ಸರ್. ಇದು ಓಕೆ, 23 ಮಾಡಲು. ಹ್ಮ್. ಇದಕ್ಕೆ 7.80 ಹೇಳ್ತಾ ಇದ್ದೀನಿ, 7.5 ಕೊಡ್ತೀನಿ ಸರ್.
ಹಿಂದ್ಗಡೆ ಏಳುವರೆಗೆ. ಬಾಡಿ ಎಲ್ಲ ಹೊಸಾದ್ ಕಟ್ಸಿ ಕೊಡ್ತೀನಿ ಸರ್. ಫ್ರೆಶ್ ಡಾಕ್ಯುಮೆಂಟ್ಸ್ ಹೊಸ ಬಾಡಿ ಕಟ್ಸಿ ಕೊಡ್ತೀನಿ ಸರ್. ಓನರ್ ಎಷ್ಟಾಗಿದೆ ಸರ್? ಓನರ್ ಸಿಂಗಲ್ ಓನರ್ ಗಾಡಿ ಸರ್. ಎಷ್ಟು ಇರ್ಬೋದು ಇದು? ಸರ್ ಇದು 62,000 ಓಡಾಯ್ತು ಸರ್. ಓಕೆ, ಬಂದ್ ಚೆಕ್ ಮಾಡಿಸ್ಕೊಳ್ಳಿ ಸರ್, ಎಲ್ಲಿ ಬೇಕಾದ್ರೂ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ ಸರ್. ಡೌನ್ ಪೇಮೆಂಟ್ ಎಷ್ಟು ಕೊಡ್ಬೇಕಾಗುತ್ತೆ ಸರ್ 50,000 ರಿಂದ 60,000 ಡೌನ್ ಪೇಮೆಂಟ್ ಇದ್ರೆ ಮಿಕ್ಕಿದೆಲ್ಲ ಲೋನ್ ಮಾಡಿಸ್ತೀನಿ. 23 ಮಾಡಲು ಸರ್ ಇದು. 23 ಮಾಡಲ್. ಹೌದು ಸರ್. ಓಕೆ, ನೆಕ್ಸ್ಟ್ ಒಂದು ಸರ್ ಮತ್ತೊಂದು ದೋಸ್ತು ಸರ್ ಇದು ಬಂದ್ಬಿಟ್ಟು BS4 ಗಾಡಿ ಸರ್. ಇದು PS4 BS4 ಓಕೆ, 18 19 ಸರ್. ಇದು ಓಕೆ, 18 ಅಂತಾನೆ ಇಟ್ಕೊಳ್ಳಿ. ಹ್ಮ್. ಇದು ಒಂದು 5.40 ಹೇಳ್ತಾ ಇದ್ದೀನಿ, ಒಂದು 5.20 ಕೊಡ್ತೀನಿ ಸರ್. 5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. ಅಲ್ಲಿಗೆ 20,000 ಡೌನ್ ಪೇಮೆಂಟ್. 4 ಹೊಸ ಟೈರ್ ಹಾಕ್ಸಿ ಕೊಡ್ತೀನಿ ಸರ್. ಸಣ್ಣ ಪುಟ್ಟ ಏನಿದ್ರು ಚೆಕಪ್ ಮಾಡಿಸಿ ಕೊಡಿಸ್ತೀನಿ ಸರ್. ಓಕೆ, 20,000 ಡೌನ್ ಪೇಮೆಂಟ್ ಅಲ್ಲಿ ಹೌದು ಸರ್. ಓಕೆ, ಮತ್ತೊಂದು ದೋಸ್ತ ಅದು ಕೂಡ. ಓಕೆ, ನೆಕ್ಸ್ಟ್ ಸರ್ ಈ ದೋಸ್ತು ಸರ್ ಇದು ಬಂದ್ಬಿಟ್ಟು 2016 ಮಾಡಲ್ ಗಾಡಿ ಸರ್. ಅಶೋಕ್ ಲೇಲ್ಯಾಂಡ್. ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡಿಸಿದ್ದೀನಿ, ಹಾ ಹಾ, ಮಾಡಿಸಿ ನಿಲ್ಸಿದ್ದೀನಿ. ಓಕೆ, ಇದು 4.20 ಹೇಳ್ತೀನಿ. ಹ್ಮ್. ಒಂದ್ 4 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್. ಇದು 4 ಲಕ್ಷ. 3.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. ಓಕೆ, ಅಲ್ಲಿಗೆ 70,000 ಡೌನ್ ಪೇಮೆಂಟ್. ಓಕೆ, ಇಲ್ಲ ಸರ್ 20,000 ಡೌನ್ ಪೇಮೆಂಟ್. ಎಷ್ಟಂದ್ರಿ ಪ್ರೈಸ್? ಸರ್ 4.20 ಹೇಳ್ತಾ ಇದ್ದೀನಿ. ಹಾ. ಒಂದ್ 3.5 ಲೋನ್ ಮಾಡಿಸ್ತೀನಿ. ಅದೇ 4 70,000. ಲಕ್ಷಕ್ಕೆ ಕೊಡ್ತೀನಿ. ಅಲ್ಲಿಗೆ 50,000 50,000 ಡೌನ್ ಪೇಮೆಂಟ್ ಸಾಕು ಸರ್. ಓಕೆ, 50,000 ಡೌನ್ ಪೇಮೆಂಟ್ ಈ ಅಶೋಕ್ ಲೇಲ್ಯಾಂಡ್ ಕೂಡ ಸಿಗುತ್ತೆ. ಹೌದು ಸರ್. ಮತ್ತೊಂದು ಸರ್ ದೋಸ್ತ್ ಎಲ್ಲ ಸರ್ ಇದು ಕಂಟೈನರ್ ಇರೋದು ಸರ್. ಓಕೆ, ಇದು ಕಂಟೈನರ್ ಬಂದು ಬಾಡಿ. 21 ಮಾಡಲು ಸರ್. ಇದು ಓಕೆ, KF14 ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಕಂಟೈನರ್ ಬಾಡಿ. ಯಾವ ಮಾಡಲ್ ಅಂದ್ರೆ ಇದು? 21 ಮಾಡಲು ಸರ್. ಓನರ್ ಸರ್? ಸರ್ ಸಿಂಗಲ್ ಓನರ್ ಇದು. ಓಡಿರೋದು ಸರ್ ಇದು? ಸರ್ ಓಡಿರೋದು ಇದು 92,000 ಓಡೈತೆ ಸರ್. 92,000. 92,000 ಓಡೈತೆ. ಓಕೆ, ಏನ್ ಪ್ರೈಸ್ ಇದೆ? ಫ್ರೆಶ್ ಡಾಕ್ಯುಮೆಂಟ್ಸ್ ಬರ್ತದೆ ಸರ್. ಹಾ. 4 ಹೊಸ ಟೈರ್ ಇದೆ. ಹ್ಮ್. ಕಂಟೈನರ್ ವೆಹಿಕಲ್ ಇದು. ಇದು ಬಂದ್ಬಿಟ್ಟು 6.20 ಹೇಳ್ತೀನಿ. ಒಂದು 6 ಲಕ್ಷಕ್ಕೆ ಕೊಡ್ತೀನಿ ಸರ್. 6 ಲಕ್ಷಕ್ಕೆ. 5.90 ಕೊಡ್ತೀನಿ ಸರ್. 590ಕ್ಕೆ. 5.90ಗೆ ಕೊಡ್ತೀನಿ. ಓಕೆ, ಲೋನ್ ಆಗರೆ ಲೋನ್ 5.5 ಲಕ್ಷ ಲೋನೇ ಮಾಡಿಸ್ತೀನಿ. 40,000 ಡೌನ್ ಪೇಮೆಂಟ್ ಸಾಕು. ಸಿವಿಲ್ ಚೆನ್ನಾಗಿರ್ಬೇಕು ಸರ್. ಎನಿ ಗಾಡಿಗೆ ಸಿವಿಲ್ ಚೆನ್ನಾಗಿರ್ಬೇಕು, ಸ್ವಂತ ಮನೆ ಇರ್ಬೇಕು ಸರ್. ಇದ್ರೆ ಎಲ್ಲಿಗೆ ಬೇಕಾದ್ರೂ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಇನ್ನು Okay, 2 ಗಾಡಿ ಬರೋದಿದೆ ಅಂತ ಹೇಳಿದ್ರಲ್ಲ ಸರ್ ಸರ್? ಒಂದು ಜೀತೋ ಇದೆ 19 ಮಾಡಲು. ಹಾ ಹಾ, ಅದು ನನ್ನ ಹತ್ರನೇ ಐತೆ. ನಾನು ಅಲ್ಲಿ ಸರ್ವಿಸ್ ಬಿಟ್ಟಿದ್ದೀನಿ, ಓಕೆ, ವಾಟರ್ ಸರ್ವಿಸ್ ಬಿಟ್ಟಿದ್ದೀನಿ. ಹ್ಮ್. ಅದು ಗಾಡಿ ಬರ್ತದೆ. ಹಾ. ಅದಕ್ಕೆ ಬಂದ್ಬಿಟ್ಟು ನಾನು 3 ಲಕ್ಷ ಹೇಳ್ತಾ ಇದ್ದೀನಿ. ಒಂದು 2.80 ಗಾಡಿ ಕೊಡ್ತೀನಿ ಸರ್. Okay. 2.40 ಲೋನೇ ಮಾಡಿಸ್ತೀನಿ. 240. ಹಾ. ಓಕೆ, ಇನ್ನೊಂದು ಗಾಡಿ 5 ಬೋಲ್ಟ್ ಇದೆ BS4 ಗಾಡಿ. ಹ್ಮ್. 19 ಮಾಡಲು. ಅದಕ್ಕೆ 6 ಲಕ್ಷ ಹೇಳ್ತಾ ಇದ್ದೀನಿ. ಆ ಗಾಡಿಗೆ 4 ಹೊಸ ಟೈರ್ ಹಾಕ್ಸ್ಬೇಕು, ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡಿಸ್ಬೇಕು, ಹೊಸದು ಲೋಡ್ ಬಾಡಿ ಎಲ್ಲ ಹಾಕ್ಸಿದ್ದೀನಿ, ಪೈಪ್ ಸೆಟ್ ಎಲ್ಲ ಮಾಡಿಸಿದ್ದೀನಿ. ಅದು 6 ಲಕ್ಷ ಹೇಳ್ತಾ ಇದ್ದೀನಿ. ಒಂದು 5.80 ಗಾಡಿ ಕೊಡ್ತೀನಿ ಸರ್. ಅದು ಓಕೆ, 5,80,000 ವೈಟ್ ಕಲರ್ ಅಲ್ಲಿ ಇರ್ತದೆ ಸರ್. ಅದು ವೈಟ್ ಕಲರ್ ಗಾಡಿ ಇರುತ್ತೆ. ಸೊ ಇವೆಲ್ಲ ಏನ್ ನೋಡಿದ್ರಿ, ಇವೆಲ್ಲಾನು ಕೂಡ ಇವರ ಒಂದು ಶೋರೂಮ್ ಅಲ್ಲಿ ಇರುವಂತ ಸ್ಟಾಕ್ಸ್. ಇದು ಬಿಟ್ಟು ನಿಮ್ಗೆ ಯಾವ್ದೇ ಬೇಕಿದ್ರು ಕೂಡ ವಿಡಿಯೋ ಮೇಲೆ ನಂಬರ್ ಇರುತ್ತೆ, ಬೇಕಾದ್ರೆ ಕಾಲ್ ಮಾಡ್ಬೋದು. ಇಲ್ಲ ಡಿಸ್ಕ್ರಿಪ್ಷನ್ ಪೂರ್ತಿ ಅಡ್ರೆಸ್ ಇರುತ್ತೆ, ಬೇಕಾದ್ರೆ ವಿಸಿಟ್ ಕೂಡ ಮಾಡ್ಬೋದು. ಇವ್ರು ಹಿಂದೆ ಹೇಳ್ದಂಗೆ ಪ್ರತಿಯೊಂದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸಿ ತದನಂತರ ನೀವು ತಗೋಬಹುದು. ಏನೇ ಖರ್ಚಿದ್ರು ಕೂಡ ಇವರ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಬಂದು ನಿಮಗೆ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಮೈಸೂರಲ್ಲಿ ಇರುವಂಥದ್ದು. ಮೈಸೂರಲ್ಲಿ ಎಲ್ಲಪ್ಪ ಅಂದ್ರೆ ನಿಮಗೆ ಮಣಿಪಾಲ್ ಹಾಸ್ಪಿಟಲ್ ಅಂದ್ರೆ ಆಗಿನ ಕೊಲಂಬಿಯಾ ಹಾಸ್ಪಿಟಲ್ ಇಂದ ನೀವು ರಿಂಗ್ ರೋಡ್ ಅಲ್ಲಿ ಹೋಗುವಂತ ಜಾಗದಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಅಂದ್ರೆ ನಾರಾಯಣ ಹೃದಯ ಹಾಸ್ಪಿಟಲ್ ಇಂದ ಒಂದು ಸ್ವಲ್ಪ 100 to 150 ಮೀಟರ್ಸ್ ಅಲ್ಲಿ ನಿಮಗೆ ಲೆಫ್ಟ್ ಸೈಡ್ ಸಿಗ್ನಲ್ ಬರುತ್ತೆ. ಆ ಸಿಗ್ನಲ್ ಹತ್ರನೇ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಈ ಶೋರೂಮ್ ಇರುವಂತದ್ದು.